ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಲೀಲಾ ಪ್ಯಾಲೇಸ್ ಫೈಲ್ಸ್ ಪೇಪರ್ಸ್ ಫಾರ್ 5,000 crore IPO. ಶ್ಲಾಶ್ ಬ್ಯಾಂಗ್ಳೂರ್ ಅಂತ ಇವರು ಲೀಲಾ ಬ್ರ್ಯಾಂಡ್ ಆಫ್ ಹೋಟೆಲ್ಸನ್ನು ಅವರು ಮ್ಯಾನೇಜ್ ಮಾಡ್ತಾರೆ. ಅವರು ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ 5,000 ಕೋಟಿ IPOನ ಅಪ್ರೂವಲ್ ಮಾಡಲಿಕ್ಕೆ. ಇದರಲ್ಲಿ 3,000 ಕೋಟಿ ಫ್ರೆಶ್ ಇಶ್ಯೂ, 2,000 ಕೋಟಿ ಆಫರ್ ಫಾರ್ ಸೇಲ್ ಇರುತ್ತೆ. ಲೀಲಾ ಪ್ಯಾಲೇಸ್ ಹೋಟೆಲು ಬೆಂಗಳೂರಲ್ಲಂತೂ ತುಂಬ ಫೇಮಸ್ಸು, ಲಕ್ಸುರಿ ಹೋಟೆಲ್ ಇದು. ಹಾಗೂ ಇದರಲ್ಲಿ ಪ್ರೀ IPO ಪ್ಲೇಸ್ಮೆಂಟು ಪ್ರಿಫರೆನ್ಷಿಯಲ್ ಇಶ್ಯೂ ಆಗಿ ಮಾಡ್ಬೋದಂತಿದೆ 600 ಕೋಟಿ ವರ್ತು. ಅವರು ಸುಮಾರು ಬೇರೆ ಹೋಟೆಲ್ ಕಂಪ್ನಿ ಜೊತೆ ಕಂಪೀಟ್ ಮಾಡ್ತಾರೆ. ಇಂಡಿಯನ್ ಹೋಟೆಲ್ಸ್, EIH, ಶಾಲೆಟ್ ಹೋಟೆಲ್ಸ್, ಜುನಿಪರ್ ಹೋಟೆಲ್ಸ್, ಈ ಎಲ್ಲ ಹೋಟೆಲ್ಸು ಲಿಸ್ಟೆಡ್ ಕಂಪ್ನೀಸು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಅವರು IPOಲ್ ಕಲೆಕ್ಟ್ ಮಾಡೋ ದುಡ್ಡು 2,700 crores ಡೆಟ್ಟು ಅಥವಾ ಲೋನ್ಸನ್ನು ರೀಪೇ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹಾಗೂ ಅವರ ಕಂಪ್ನಿಲಿ ಸದ್ಯಕ್ಕೆ 4,052 ಕೋಟಿ ಅಪ್ರಾಕ್ಸಿಮೇಟ್ಲಿ ಲೋನ್ ಅಥವಾ ಡೆಟ್ ಇದೆ. ಶ್ಲಾಸ್ ಅವರು ಲೀಲಾ ಬ್ರ್ಯಾಂಡ್ ಹೋಟೆಲ್ಸಲ್ಲಿ 3,382 ರೂಮ್ಸು ಆಪ್ರೇಟ್ ಮಾಡ್ತಾರೆ 12 ಡಿಫ್ರೆಂಟ್ ಹೋಟೆಲ್ಸಲ್ಲಿ. ಹಾಗೂ ಲೀಲಾ ಹೋಟೆಲ್ ಸ್ಟಾರ್ಟ್ ಮಾಡಿದ್ದು ಕ್ಯಾಪ್ಟನ್ CP ಕೃಷ್ಣನ್ ನಾಯರು 1986ಅಲ್ಲಿ. ನ್ಯೂಸ್ ನಂಬರ್ 2. OYO ಟು ಬೈ ಮೋಟೆಲ್ 6 ಬ್ರ್ಯಾಂಡ್ ಫಾರ್ ₹4,350 crore ಇನ್ US. ಬ್ಲ್ಯಾಕ್ ಸ್ಟೋನ್ ಅಂತ ಇದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು. ಅವರು ಮೋಟೆಲ್ 6 ಅಂತ ಬಜೆಟ್ ಹೋಟೆಲ್ಸ್ US ಅಲ್ಲಿರೋದನ್ನು OYO ಹೋಟೆಲ್ 6 ಸೇಲ್ ಮಾಡಬೇಕು ಅಂತ ಅವರು ಅಪ್ರೂವ್ ಮಾಡಿದ್ದಾರೆ 4,350 crores. ಇದರಿಂದ OYOದು ಯುನೈಟೆಡ್ ಸ್ಟೇಟ್ಸು ಅಥವಾ USA ಏನು ಅವ್ರದ್ದು ಎಕ್ಸ್ಪ್ಯಾನ್ಷನ್ ಇದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. 2019ಅಲ್ಲಿ OYO ಹೋಟೆಲ್ಸ್ US ಮಾರ್ಕೆಟ್ಗೆ ಎಂಟರ್ ಆದರು. ಸದ್ಯಕ್ಕೆ 320 ಹೋಟೆಲ್ಸ್ ಹಾಗೂ 35 ಸ್ಟೇಟಲ್ಲಿ US ಅಲ್ಲಿ ಅವ್ರು ಆಪ್ರೇಟ್ ಮಾಡ್ತಾ ಇದ್ದಾರೆ. ಹಾಗೂ 2023ಅಲ್ಲಿ 100 ಹೋಟೆಲ್ಸನ್ನು ಟೈಅಪ್ ಮಾಡಿಕೊಂಡ್ರು OYO. ಹಾಗೂ 2024ಅಲ್ಲಿ 250 ಹೋಟೆಲಿಗೆ ಟೈಅಪ್ ಮಾಡ್ತಂತ ಹೇಳಿದ್ದಾರೆ. ಬ್ಲ್ಯಾಕ್ ಸ್ಟೋನ್ ಅವರು ಈ ಮೋಟೆಲ್ 6 ಬ್ರ್ಯಾಂಡನ್ನು ಚೆನ್ನಾಗಿ ಅವ್ರು ಎಕ್ಸ್ಪ್ಯಾಂಡ್ ಮಾಡಿದರು, ಚೆನ್ನಾಗಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದರು. ಈಗ ಫೈನಲಿ ಅವ್ರು ಮೋಸ್ಟ್ ಪ್ರಾಬ್ಲಿ ಪ್ರಾಫಿಟಲ್ಲಿ ಅವರ ಸ್ಟೇಕನ್ನು ಸೇಲ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3. HDB ಫೈನಾನ್ಷಿಯಲ್ ಬೋರ್ಡ್ ಅಪ್ರೂವ್ಸ್ IPO. HDB ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿಯವರು ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಿದ್ದಾರೆ IPOನ. ಹಾಗೂ ಇದರಲ್ಲಿ ಫ್ರೆಶ್ ಇಶ್ಯೂ 2,500 crores ಇರುತ್ತೆ. ಆಫರ್ ಫಾರ್ ಸೇಲು ಇನ್ನೊಂದು ಸ್ವಲ್ಪ ಅಮೌಂಟ್ ಇರುತ್ತೆ, ಅದು ಫೈನಲೈಸ್ ಮಾಡಿಲ್ಲ. ಹಾಗೂ ಮೋಸ್ಟ್ ಪ್ರಾಬ್ಲಿ ಬೈ ಡಿಸೆಂಬರ್ 2024 ಅಥವಾ ಬೈ ಮಾರ್ಚ್ 2025 ಈ IPO ಲಾಂಚ್ ಆಗುತ್ತೆ. HDB ಫೈನಾನ್ಷಿಯಲ್ ಸರ್ವಿಸಸ್ ಆಲ್ರೆಡಿ ಬ್ಯಾಂಕರ್ಸನ್ನು ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದಾರೆ ಈ IPOಗೆ. ಹಾಗೂ HDFC ಬ್ಯಾಂಕು ಈ HDB ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿಗೆ 78,000 to 87,000 crores ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ IPOಲಿ HDFC ಬ್ಯಾಂಕು ಅವರ ಸಬ್ಸಿಡರಿ ಕಂಪ್ನಿಯಲ್ಲಿ 10 to 15% ಸ್ಟೇಕು ಸೇಲ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಅಪ್ರಾಕ್ಸಿಮೇಟ್ಲಿ ಅವರಿಗೆ 7,800 8,700 crores ಸಿಗ್ಬೋದು. ನ್ಯೂಸ್ ನಂಬರ್ 4. ಜಿಯೋ, ಏರ್ಟೆಲ್, ವೋಡಾಫೋನ್ ಐಡಿಯಾ ಲೂಸ್ ಕಸ್ಟಮರ್ಸ್ ಇನ್ ಜುಲೈ. ರಿಲಯನ್ಸ್ ಜಿಯೋ, ಭಾರತಿ ಏರ್ಟೆಲ್ ಹಾಗೂ ವೋಡಾಫೋನ್ ಐಡಿಯಾ ಕಸ್ಟಮರ್ಸನ್ನು ಲಾಸ್ ಮಾಡಿಕೊಂಡ್ರು ಜುಲೈಯಲ್ಲಿ. ಯಾಕಂದರೆ ಅವರು ಜುಲೈಯಲ್ಲಿ 11 to 25% ಅವರ ಟ್ಯಾರಿಫನ್ನು ಜಾಸ್ತಿ ಮಾಡಿದರು. ಇದರಿಂದ BSNLಗೆ ಬೆನಿಫಿಟ್ ಆಗಿದೆ. ಅವರಿಗೆ ಸುಮಾರು ಎಡಿಷನಲ್ ಕಸ್ಟಮರ್ ಸಿಕ್ಕಿದೆ, ಯಾಕಂದರೆ ಸುಮಾರು ಜನ ಪೋರ್ಟ್ ಮಾಡಿರಬೇಕು. ಜಿಯೋಗೆ ಜುಲೈಯಲ್ಲಿ 7.5 lakh ಕಸ್ಟಮರ್ಸ್ ಕಮ್ಮಿ ಆದರು, ಏರ್ಟೆಲ್ 16.9 lakh ಕಸ್ಟಮರ್ಸ್ ಕಮ್ಮಿ ಆದರು, ವೋಡಾಫೋನ್ ಐಡಿಯಾ 14.1 lakh ಕಸ್ಟಮರ್ಸ್ ಕಮ್ಮಿ ಆಗಿದ್ದಾರೆ. ಹಾಗೂ ಅದೇ ಥರ BSNLಗೆ 29.3 lakh ಕಸ್ಟಮರ್ಸ್ ಎಡಿಷನಲ್ ಆಗಿ ಸಿಕ್ಕಿದೆ ಜುಲೈ ತಿಂಗಳಿಗೆ. ಟೋಟಲ್ ಅವ್ರದ್ದು ಮೊಬೈಲ್ ಯೂಸರ್ ಬೇಸು 8.85 crores. ಜಿಯೋದು 47.57 crores, ಭಾರತಿ ಏರ್ಟೆಲ್ 38.73 crores ಹಾಗೂ ವೋಡಾಫೋನ್ 21.58 crores ಕಸ್ಟಮರ್ಸ್ ಇದ್ದಾರೆ. ಸದ್ಯಕ್ಕೆ ಜಿಯೋ ಹಾಗೂ ಏರ್ಟೆಲ್ ಮಾತ್ರ 4G ಮತ್ತು 5G ಸರ್ವಿಸನ್ನು ಆಫರ್ ಮಾಡ್ತಾರೆ. ಮತ್ತು ವೋಡಾಫೋನ್ ಐಡಿಯಾ ಮತ್ತು BSNL ಅವರು ಬರೀ 4G ಸರ್ವಿಸಸ್ ಸದ್ಯಕ್ಕೆ ಆಫರ್ ಮಾಡ್ತಾ ಇದ್ದಾರೆ. ಟೋಟಲ್ ಮೊಬೈಲ್ ಯೂಸರ್ ಬೇಸ್ ಇಂಡಿಯಾದಲ್ಲಿ ಸದ್ಯಕ್ಕೆ 116 ಕೋಟಿ ಇದೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಸ್ಪೈಸ್ ಜೆಟ್ ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರು 48.7 crore ಈಕ್ವಿಟಿ ಶೇರ್ಸನ್ನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬಯರ್ಸಿಗೆ ಅವರು ಅಲಾಟ್ ಮಾಡಿದ್ದಾರೆ. ಇಶ್ಯೂ ಪ್ರೈಸು 61.6 ಪರ್ ಶೇರ್. ಸ್ಪೈಸ್ ಜೆಟ್ದು ಕ್ಲೋಸಿಂಗ್ ಪ್ರೈಸು ನಿನ್ನೆ 66.2 ಇತ್ತು. ಸೊ ಡಿಸ್ಕೌಂಟಲ್ಲಿ ಕೊಡ್ತಾರೆ, ಯಾಕಂದರೆ ಬಲ್ಕಾಗಿ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಇಂಡಿಯಾದ ಟಾಪ್ 10 ಪ್ರೈವೇಟ್ ಬ್ಯಾಂಕ್ಸು ಎಡಿಷ್ನಲ್ 2.95 lakh ಪ್ರೊಫೆಷನಲ್ಸನ್ನು ಲಾಸ್ಟ್ 4 yearsಲ್ಲಿ ಹೈರ್ ಮಾಡಿದ್ದಾರೆ. ಹಾಗೂ 2023-24 94,000 ಪ್ರೊಫೆಷನಲ್ಸನ್ನು ಹೈರ್ ಮಾಡಿದರು ಈ ಬ್ಯಾಂಕ್ಗಳು.
ಪ್ಲಸ್ ಟೋಟಲ್ ಎಂಪ್ಲಾಯೀಸು ಈ 10 ಪ್ರೈವೇಟ್ ಬ್ಯಾಂಕ್ಸಲ್ಲಿ ಟಾಪ್ ಪ್ರೈವೇಟ್ ಬ್ಯಾಂಕ್ಸಲ್ಲಿ 7.95 ಲ್ಯಾಕ್ ಎಂಪ್ಲಾಯೀಸ್ ಇದ್ದಾರೆ ಆಸ್ ಆಫ್ ಮಾರ್ಚ್ 2024. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.